गणपतिं त्वा गणपतिगुं हवामहे हवामहे गणपतिं त्वा गणपतिगुं हवामहे गणपतिगुं हवामहे हवामहे गणपतिगुं हवामहे कविं कविगुं हवामहे गणपतिगुं हवामहे कविं गणपतिमिति गणपतिं हवामहे कविं कविगुं हवामहे हवामहे कविं कवीनां कविगुं हवामहे हवामहे कविं कवीनामुपमश्रवस्तममुपमश्रवस्तमं कवीनां कविं कवीनामुपमश्रवस्तमं कवीनामुपमश्रवस्तममुपमश्रवस्तमं कवीनामुपमश्रवस्तमम् उपमश्रवस्तममित्युपमश्रवस्तमम् ज्येष्ठराजं ब्रह्मणां ज्येष्ठराजं ब्रह्मणो ಸದಸ್ಯಣಿಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಗುರುವಿಗಿಂತಲೂ ಅಧಿಕವಾದ ತತ್ವವಿಲ್ಲ, ಗುರುವಿಗಿಂತಲೂ ಅಧಿಕವಾದ ತಪಸ್ಸಿಲ್ಲ, ತತ್ವಜ್ಞಾನಕ್ಕಿಂತಲೂ ಮಿಗಿಲಾದುದು ಯಾವುದೂ ಇಲ್ಲ. ಇಂತಹ ಮಹಾನ್ ಶ್ರೀ ಗುರುವಿಗೆ, ನಿಮ್ಮೆಲ್ಲರ ಬದುಕಿಗೆ ಸನ್ಮಾರ್ಗವನ್ನು ತೋರಿದಂಥ ಮಹಾನ್ ಶ್ರೀ ಗುರುವಿಗೆ ಹಾಗೂ ನಮ್ಮ ಶಾಲೆಯಲ್ಲಿರುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾವೇರಿ ಹಾಗೂ ತಾಲೂಕ್ ಪಂಚಾಯತ್ ರಟ್ಟಿಹಳ್ಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹಿರೇಕೆರೂರು, ಸಮೂಹ ಸಂಪನ್ಮೂಲ ಕೇಂದ್ರ ಮಾಸೂರು ಇದರ ಅಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬೆಣ್ಣೆಪೇಟೆ ಸರ್ವಜ್ಞನ ಮಾಸೂರು ಇಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು, ಇದರ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಕೈ ಹಿಡಿದು ನೀ ನಡೆಸು ಮುಂದೆ ನಿನ್ನಲು
ನಿಮ್ಮೆಲ್ಲರ ಆತ್ಮಶುದ್ಧಿಗಾಗಿ ದೈವವನ್ನು ಪ್ರಾರ್ಥಿಸಿದಂಥ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ. ಇದಕ್ಕನುಗುಣವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾರೆ ನಮ್ಮ ಶಾಲೆಯ ಹಿರಿಯ ಗುರುಗಳಾದಂಥ ಶ್ರೀ SC ಬಣಕಾರ್ ಗುರುಗಳು ಹಾಗೂ ಶ್ರೀ BH ಕಳ್ಳೇರ್ ಗುರುಗಳು. ಎರಡು 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಶ್ರೀ ಶ್ರೀಧರ್ ಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಿರೇಕೆರೂರು ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ HH ಜಾಡರ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಇವರು ಸಹಿತ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೀಳಾ ನಡುವಿನ ಮನಿ ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ BN ಕರಿಗಾರ್ ಸರ್ ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಅದೇ ರೀತಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕುಮಾರ್ ದೇವಂಗ್ ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀಮತಿ ನೇತ್ರಾವತಿ ಸಜ್ಜನ್ ಶೆಟ್ಟರ್ ಉಪಾಧ್ಯಕ್ಷರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀ ಸಿದ್ದಪ್ಪ ಕನ್ನಕನವರ್ ಸದಸ್ಯರು SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ಲತಾ ದೇವಾಂಗದ್ ಸದಸ್ಯರು SDMC ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀ ರವಿ ಚಲವಾದಿ ಸದಸ್ಯರು SDMC ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀ ಹಿದಾಯತುಲ್ಲಾ ಬಳ್ಳಾರಿ SDMC ಸದಸ್ಯರು ಇವರಿಗೆ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀ ನಾಗರಾಜ್ ಹೊನ್ನಾಳಿ SDMC ಸದಸ್ಯರು ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಗೋಪಾಲ್ ನಿಕ್ಕಂ SDMC ಸದಸ್ಯರು ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಮಂಜುನಾಥ್ ನಿಕ್ಕಂ SDMC ಸದಸ್ಯರು ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ರಾಜು ಖಂಡೇಬಾಗೂರ್ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀ ಲೋಕೇಶ್ ಗಂಗಾಳೇರ್ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ರೇಖಾ ಗೋಣಿಗೇರಿ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ನಿವೇದಿತಾ ಸಜ್ಜನ್ ಶೆಟ್ಟರ್ SDMC ಸದಸ್ಯರು ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀಮತಿ ರಾಧಾ ನೆಗಳೂರ್ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ಲಕ್ಷ್ಮೀ ಸಜ್ಜನ್ ಶೆಟ್ಟರ್ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ಪವಿತ್ರ ದೊಡ್ಡಮನಿ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ಸುಮಾ ಗಾಯಕ್ವಾಡ್ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಶ್ರೀಮತಿ ಶಿಲ್ಪಾ ಚನ್ನಾಪುರ್ SDMC ಸದಸ್ಯರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಮುಂದಿನ ಸ್ವಾಗತ ಕಾರ್ಯಕ್ರಮವನ್ನು ಕಳ್ಳೇರವರು ಮುಂದುವರಿಸಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಸ್ವಾಗತ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಿರೀಶ್ ಪಾಟೀಲ್ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀಯುತ ಇರ್ಫಾನ್ ಮಹಬೂಬ್ ಕಿರಡಾಣಿ ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀಮತಿ ಪಾರ್ವತಿ ಮುಸುಂಡಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀಯುತ ಶಿವರಾಜ್ ಹೊರಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಸ್ವಾಗತ ಸುಸ್ವಾಗತ. ಶ್ರೀಮತಿ ಕಾವ್ಯ ಹನುಮಂತಪ್ಪ ಇತ್ಲಮಣಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀಮತಿ ಶಾರದಾ ಕಲಾಲ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀಮತಿ ಹಸೀನಾಬಿ ಬಾಳೆಕಾಯಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ಅಬ್ದುಲ್ ರಶೀದ್ ಕುಪೇಲೂರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ನಾರಾಯಣ್ ಗಾಯಕ್ವಾಡ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಸ್ವಾಗತ ಸುಸ್ವಾಗತ. ಶ್ರೀಯುತ ಬಳ್ಳಾರಿ ಫಾತಿಮುನ್ನೀಸಾ ಉಲ್ಲಾ ಖಾನ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಸ್ವಾಗತ ಸುಸ್ವಾಗತ. ಶ್ರೀಯುತ ಬ್ಯಾಡಗಿ ಬರ್ಮಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ನಿರ್ಮಲಾ ಚನ್ನಗಿರಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ಮಧು ಹಳದಮ್ಮನವರ್
ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ಬಸವರಾಜ್ ಬುಡ್ಡಣ್ಣನವರ್ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ಮುಬಿನಾ ಬಾನು ಮೊಹಮ್ಮದ್ ರಫೀಕ್ ಕಡೂರ್ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ರವೀಂದ್ರ ಗೌರಕ್ನವರ್ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ರೇಣುಕೇಶಪ್ಪ ಸಜ್ಜನ ಶೆಟ್ಟರ್ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ಮುಬಿನಾ ಬಾನು ಕಡೂರ್, ಶ್ರೀಮತಿ ಗಂಗವ್ವ ವೀರನಗೌಡ ಪಾಟೀಲ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ಪೂರ್ಣಿಮಾ ಹೊನ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ನಾಗರಾಜ್ ನಾಗೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ರಾಜು ಸುಣ್ಗಾರ್ ಗ್ರಾಮ ಪಂಚಾಯತ್ ಇನ್ನೋರ್ವ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ಸಾವಿತ್ರಾ ಹಿರೇಮಠ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ಲಲಿತಾ ಗಾಯಕ್ವಾಡ್ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಯುತ ಬಸಪ್ಪ ತೋಳಿನವರ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ವೇದಿಕೆಗೆ ಕೃಷ್ಣಪ್ಪ ಕುಂಬ್ಳೂರ್ ರೈತ ಸಂಘದ ಕಾರ್ಯದರ್ಶಿ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ಕಳಕಳಿಯ ಮನವಿ. ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಮಹನೀಯರು, ಇನ್ನೂ ಬರಬೇಕಾದ ಮಹನೀಯರು, ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪೋಷಕ ವರ್ಗದವರು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಮತ್ತು ಮುದ್ದು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೇರ್ಪಡಲು ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಶಾಮಿಯಾನ್ ದೂದಿಹಳ್ಳಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಈ ಒಂದು LED ಸ್ಕ್ರೀನ್ನ ಸೇವೆಯನ್ನು ಸಲ್ಲಿಸುತ್ತಿರುವ ಅಣ್ಣಪ್ಪ ಮತ್ತು ಅವರ ಸಂಗಡಿಗರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆರಕ್ಷಕ ಠಾಣೆಯ ಅಧಿಕಾರಿಗಳಾದಂಥ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಸುತ್ತಲೂ ಇರತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯನಿಯರು ಆಗಮಿಸಿದ್ದೀರಿ, ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಈ ಒಂದು ಮೈದಾನದಲ್ಲಿರ್ತಕ್ಕಂಥ ಮಾಸೂರಿನ ಕೇಂದ್ರ ಗ್ರಂಥಾಲಯದ ಗ್ರಂಥಪಾಲಕಿಯಾಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಬಾಳೆಕಾಯಿ ಮೇಡಮ್ನವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಶಾಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಆಶಾ ಕಾರ್ಯಕರ್ತಿ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಒಂದು ಮಕ್ಕಳಿಗೆ ಡ್ಯಾನ್ಸ್ ಅನ್ನು ಕಲಿಸಿ ಅವರ ನೃತ್ಯವನ್ನು ಅಚ್ಚುಕಟ್ಟಾಗಿ ಏರ್ಪಡಲು ಕಾರಣೀಕರ್ತರಾಗಿರ್ತಕ್ಕಂಥ ಕಲಾಕಾರ್ ಆ್ಯಂಡ್ ಕಂಪನಿ, ಇವರಿಗೂ ಕೂಡ ಕಲಾಕಾರ್ ಡ್ಯಾನ್ಸ್ ಅಕಾಡೆಮಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅಶೋಕ್ ಮತ್ತು ಅವರ ಟೀಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮನ LED ಸ್ಕ್ರೀನ್ ಮೇಲೆ ಲೈವ್ ಆಗಿ ಬಿಡ್ತಕ್ಕಂಥ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ಮತ್ತು ತಾಂತ್ರಿಕ ಸಿಬ್ಬಂದಿ ಇವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ. ಶಾಲೆಯ ಬಣಕಾರ್ ಗುರುಗಳ ಮಗಳಾಗಿರ್ತಕ್ಕಂಥ ಕುಮಾರಿ ಸ್ನೇಹ ಬಣಕಾರ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸ್ವಾಗತ. ಭಗಿನಿಯರಿಗೆ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಈ ಒಂದು ಸ್ವಾಗತ ಕಾರ್ಯಕ್ರಮ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದಂಥ ಶ್ರೀ H.H. ಜಾಡರ್ ಸರ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಮಕ್ಕಳ ಶಾಲೆಯಲ್ಲಿ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿದಂಥ ನನ್ನ ಮಾರ್ಗದರ್ಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂಥ ಶ್ರೀಧರ್ ಎನ್ ಸಾಹೇಬ್ರವರೇ, ಈ ಶಾಲೆಯ SDMCಯ ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರುಗಳೇ, SDMCಯ ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳೇ, CRP ಮಿತ್ರರಾದಂಥ ಕಾಂತೇಶ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಗುರು ಬಳಗವೇ, ವೇದಿಕೆ ಮೇಲೆ ಆಸೀನರಾದ ಈ ಗ್ರಾಮದ ಎಲ್ಲ ಹಿರಿಯ ನಾಗರಿಕರೇ, ಗಣ್ಯರೇ, ವಿದ್ಯಾರ್ಥಿ ಪಾಲಕ ಪೋಷಕರೇ,
ಶಿಕ್ಷಕ ಸಿಬ್ಬಂದಿ ವರ್ಗದವರೇ, ಕೋರಿಯೋಗ್ರಾಫರ್ಸ್ ಮತ್ತು ಎಲ್ಲ ತಂಡದವರೇ, ಮುದ್ದು ವಿದ್ಯಾರ್ಥಿನಿಯರೇ, ನೋಡ್ರಿ, ಇಂಥ ವೇದಿಕೆಗಳನ್ನು ನಾವೆಲ್ಲ ಸ್ಟುಡಿಯೋಗಳಲ್ಲಿ ಡ್ರಾಮಾ ಜೂನಿಯರ್ಸ್ ಅಂಥ ಕಾರ್ಯಕ್ರಮಗಳಲ್ಲಿ ಈ ಥರದ ಒಂದು ವೇದಿಕೆಯನ್ನು ನಾವು ಕಾಣ್ತಿದ್ವಿ. ಇವತ್ತು ಅದನ್ನು ಮಾಸೂರು ಗ್ರಾಮದಲ್ಲಿ ತಮ್ಮ ಕಣ್ಣು ಮುಂದೆನೇ ತಂದಿಟ್ಟಿದ್ದಾರೆ. ಈ ಶಾಲೆಯ ಸಂಪೂರ್ಣ ಶಿಕ್ಷಕ ಬಳಗ ಮತ್ತು SDMC ಗ್ರಾಮದ ಎಲ್ಲ ಸಮುದಾಯದವರ ಸಹಕಾರ, ಆ ಸಹಕಾರದೊಂದಿಗೆ ಉತ್ತಮವಾದಂಥ ವೇದಿಕೆಯನ್ನು ಇವತ್ತು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಶಾಲೆಯ ಮಕ್ಕಳಿಗೆ ಈಗಾಗಲೇ ತರಗತಿಯಲ್ಲಿ ಶಿಕ್ಷಕರು, ತಾಯಂದಿರು ಹಾಗೂ ಕೋರಿಯೋಗ್ರಾಫರ್ಸ್ ಅವರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿ, ಇಲ್ಲಿ ತಯಾರಿನ ನೀಡಿ, ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮುದ್ದು ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ ಅಷ್ಟೇ ಅಲ್ಲ, ನೋಡಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡಾಕೂಟ, ವಿಜ್ಞಾನಗೋಷ್ಠಿ, ವಿಜ್ಞಾನ ನಾಟಕ, ಅದ್ರ ಜೊತೆಯಲ್ಲಿ ಕಲಿಕಾ ಹಬ್ಬ, ಅವೆಲ್ಲವುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ತಮ್ಮ ಪ್ರತಿಭೆಗಳನ್ನು ಅಲ್ಲಿ ಅನಾವರಣ ಮಾಡ್ತಿದ್ದಾರೆ. ಅದರ ಮೂಲಕ ನಮ್ಮ ಇಲಾಖೆಯೂ ಸಹ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಇವತ್ತು ಒದಗಿಸ್ತಾ ಬಂದಿದೆ. ಉತ್ತಮವಾದಂಥ ಗುರು ಬಳಗವನ್ನು ನೀಡ್ತಾ ಇದೆ. ಅದರ ಜೊತೆಯಲ್ಲಿ ಅವರಿಗೆ ಪಠ್ಯ ಪುಸ್ತಕ, ಸಮವಸ್ತ್ರ, ಶೂ ಶಾಕ್ಸ್, ವಿದ್ಯಾರ್ಥಿ ವೇತನ, ಅಷ್ಟೇ ಅಲ್ಲ, ಆ ಮಕ್ಕಳು ಬೆಳಗ್ಗೆ ಶಾಲೆಗೆ ಬರ್ತಿದ್ದಂಗೆ, ಪ್ರಾರ್ಥನಾವಧಿ ಆಗ್ತಿದ್ದಂಗೆ ಅವರಿಗೆ ಕ್ಷೀರಭಾಗ್ಯ ಯೋಜನೆಯಲ್ಲಿ ಅವರಿಗೆ ಹಾಲನ್ನು ಕೊಡ್ತಾ ಇದೆ. ಮಧ್ಯಾಹ್ನ ಬಿಸಿಯೂಟ, ಉತ್ತಮವಾದಂಥ ಬಿಸಿಯೂಟ ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ ಆ ಮಕ್ಕಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆ, ಅನಿಮಿಯಾ ದೂರ ಆಗಬೇಕು, ಮಕ್ಕಳ ಏಕಾಗ್ರತೆ ಹೆಚ್ಚಿಗೆ ಆಗಬೇಕು, ಮೆದುಳಿನ ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕು, ಮೆದುಳಿನ ಬೆಳವಣಿಗೆ ಆಗಬೇಕು. ಇವೆಲ್ಲ ದೃಷ್ಟಿಯನ್ನು ಇಟ್ಕೊಂಡು ಆ ಮಕ್ಕಳಿಗೆ ಪ್ರತಿದಿನ ಮಧ್ಯಾಹ್ನ ಊಟದ ಜೊತೆಯಲ್ಲಿ ಬೇಯಿಸಿದ ಮೊಟ್ಟೆಯನ್ನು ಕೊಡ್ತಾ ಇದೆ, ಬಾಳೆಹಣ್ಣನ್ನು ಕೊಡ್ತಾ ಇದೆ. ಇವೆಲ್ಲವುಗಳನ್ನು ಆ ಮಕ್ಕಳು ಪಡ್ಕೊಂಡು ಈ ಶಾಲೆಗಳಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿದ್ರೆ ಸಾಕು, ಸಾರ್ಥಕ ಆಗ್ತದೆ ಅಂತಂದೇಳಿ, ಹಾಗಾಗಿ ಎಲ್ಲ ಪಾಲಕರು ಈ ಶಾಲೆಯನ್ನು, ನಿಮ್ಮ ಶಾಲೆ ಇದು, ಈ ಶಾಲೆಯನ್ನು ತಾವೆಲ್ಲ ಪ್ರೀತಿಸ್ರಿ, ಪ್ರೋತ್ಸಾಹಿಸಿ, ಪೋಷಿಸಿ ಅಂತಂದೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತ ಆ ಮುದ್ದು ಮಕ್ಕಳಿಗೆ ವೇದಿಕೆಗೆ ಅವಕಾಶವನ್ನು ಮಾಡಿಕೊಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಶ್ರೀ H. ಜಾಡರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಗಣ್ಯರಲ್ಲಿ ಕ್ಷಮೆ ಯಾಚಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮಾಸೂರು ಕ್ಲಸ್ಟರಿನ CRP ಸರ್ ಆಗಿರ್ತಕ್ಕಂಥ ಶ್ರೀಯುತ ಕಾಂತೇಶ್ ಕೋಲಪ್ಪನವರ ಗುರುಗಳಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕೇಶವಚಂದ್ರ ಸಿ ಹೊಸಕಟ್ಟಿ ಶಿಕ್ಷಕರು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ಸುತ್ತಮುತ್ತಲ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಆಗಮಿಸಿ ಅವರಿಗೂ ಕೂಡ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಉದ್ಘಾಟನೆ, ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮ ಹಿರೇಕೆರೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ N. ಶ್ರೀಧರ್ ಸರ್ ಅವರು ಈ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕೆಂದವರಲ್ಲಿ ವಿನಂತಿಸಿಕೊಂಡು, ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಬಸವಣ್ಣನವರ ಈ ನುಡಿಗಳಂತೆ ನಮ್ಮ ಈ ಘನ ವೇದಿಕೆಯಲ್ಲಿ ಗಣ್ಯಮಾನ್ಯರಿಂದ ಜ್ಯೋತಿ ಪ್ರಜ್ವಲಿಸುತ್ತಿದೆ. ತಮಂದದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ. ನಮ್ಮ ನಿಮ್ಮೆಲ್ಲರನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುವ ಹಾಗೂ ಜ್ಞಾನದ ದೀಪವನ್ನ ಬೆಳಗಿಸುವ ಮಹೋನ್ನತ ಕಾರ್ಯಕ್ರಮ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಂದ ಸಂಧ್ಯಾದೀಪ ನಮೋಸ್ತುತೆ. ಓ ದೀಪ ಬ್ರಹ್ಮರೂಪಸ್ತ್ವಂ
ನುಡಿ ನಮ್ಮ ಹಿರೇಕೆರೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಎನ್ ಶ್ರೀಧರ್ ಸರ್ ಅವರಿಂದ. ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಮಾಸೂರು ಈ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ಬಹುಶಃ ಯಾವುದೇ ಖಾಸಗಿ ಶಾಲೆಯ ಕಾರ್ಯಕ್ರಮಕ್ಕೆ ಕಮ್ಮಿ ಇಲ್ಲದಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಈ ಶಾಲೆಯ SDMC ಅಧ್ಯಕ್ಷರೇ, ಸದಸ್ಯರುಗಳೇ, ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ, ಪೋಷಕ ಬಂಧುಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳೇ, ಅಧ್ಯಕ್ಷರೇ, ಸರ್ವಜ್ಞ ತನ್ನ ವಚನದಲ್ಲಿ ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂವರು ಕಡು ವೈರಿಗಳು ಕಾಣ ಸರ್ವಜ್ಞ ಅಂತೇಳಿ. ಬಹುಶಃ ನಾವೆಲ್ಲ ಪುಣ್ಯವಂತರು. ಸರ್ವಜ್ಞನ ನಾಡಿನಲ್ಲಿ ಸರ್ವಜ್ಞ ನಡೆದಾಡಿರ್ತಕ್ಕಂಥ ಈ ಭೂಮಿನಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು, ಈ ನಾಡಿನಲ್ಲಿ ನಾವು ಓಡಾಡ್ತಾ ಇರ್ತಕ್ಕಂಥದ್ದು ಒಂದು ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಸರ್ವಜ್ಞನಿಗೆ ಮಿಗಿಲಾಗಿರ್ತಕ್ಕಂಥ ಶ್ರೇಷ್ಠ ತ್ರಿಪದಿ ರಚನಾಕಾರರು ಮತ್ತೊಬ್ಬರಿಲ್ಲ. ಬಹುಶಃ ಒಂದೊಂದು ತ್ರಿಪದಿ ಮೇಲೆ PhD ಮಾಡ್ಬೋದು, ಒಂದೊಂದು ದೊಡ್ಡ ಗ್ರಂಥವನ್ನೇ ಬರಿಬೋದು. ಅಷ್ಟೊಂದು ಶ್ರೇಷ್ಠ ಜ್ಞಾನವನ್ನು ಪಸರಿಸ್ತಕ್ಕಂತಹ ತ್ರಿಪದಿಗಳನ್ನು ನೀಡಿರ್ತಕ್ಕಂಥವರು. ಅದಕ್ಕೆ ಅವರಿಗೆ ತ್ರಿಪದಿ ಬ್ರಹ್ಮ ಅಂತಲೂ ಸಹ ಕರೀತಾರೆ. ವಿದ್ಯೆ, ಬುದ್ಧಿ ಮತ್ತು ಮಗುವಿನ ಆರೈಕೆ, ಈ ಮೂರು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗ್ತದೆ. ನೀವೆಲ್ಲ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿದ್ದೀರಿ, ನಮ್ಮ ಭಾಷಣ ಕೇಳಲಿಕ್ಕೆ ಯಾರೂ ಬಂದಿಲ್ಲ. ಆದ್ರೂ ಈಗ ಮಾತಾಡಲಿಲ್ಲ ಅಂದರೆ ಏನೋ ಮಾತಾಡಕ್ಕೆ ಬರಲಿಲ್ಲ, ಅದಕ್ಕೆ ಸುಮ್ಮನೆ ಏನೋ ಹೇಳಿ ಹೋಗ್ಬಿಟ್ರು ಅಂತ ಹೇಳ್ತೀರಿ. ಈ ಅನಿವಾರ್ಯ ನಾವು ಮಾತನಾಡ್ತಕ್ಕಂಥದ್ದು. ಅದಕ್ಕೆ ಸರ್ವಜ್ಞ ನೋಡಿ, ವಿದ್ಯೆ ಕಲಿಸದ ತಂದೆ ಅಂದರೆ ಮಕ್ಕಳನ್ನು ಶಾಲೆಗೆ ಸೇರಿಸದೇ ಇರ್ತಕ್ಕಂಥ ತಂದೆ. ಶಾಲೆಗೆ ಬಂದಿರತಕ್ಕಂಥವನಿಗೆ ಬುದ್ಧಿಯನ್ನು ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಗುರುವಿನ ಕೆಲಸ. ಒಂದು ಮಗುವಿನ ಲಾಲನೆ, ಪಾಲನೆ, ಪೋಷಣೆ ಮಾಡ್ತಕ್ಕಂಥದ್ದು ತಾಯಿಯ ಕೆಲಸ. ಹಾಗಾಗಿ ಈ ಮೂರು ಜನರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ತಾಯಂದಿರು, ಭಾಳಷ್ಟು ಜನ ತಾಯಂದಿರೇ ಬಂದಿರಿ, ತಂದೆಯಂದಿರು ಅಲ್ಲಿ ಇಲ್ಲಿ ಹೋಗಿದ್ದಾರೆ. ಪಾಪ ನೀವು ಧಾರಾವಾಹಿಗಳು ಸ್ವಿಚ್ ಆಫ್ ಮಾಡಿ ಬಂದಿರಿ. ಇವತ್ತು ತಾಯಿ ಮನಸ್ಸು ಮಾಡಿದರೆ ಮಗುವನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಶಿವರಾಮ್ ಅಂತೇಳಿ ಒಬ್ಬ ಫಿಲ್ಮ್ ಆಕ್ಟರ್ ಇದ್ರು. ಕೆಲವು ಪಿಕ್ಚರ್ಗಳನ್ನು ಮಾಡಿದಾರೆ ಅವರು. ಬಾನಲ್ಲೇ ಮಧುಚಂದ್ರಕ್ಕೆ ಇನ್ನೊಂದು 2-3 ಪಿಕ್ಚರ್ಗಳನ್ನ ಮಾಡಿದಾರೆ ಅವರು. ಅವ್ರ ತಾಯಿ ಅವಿದ್ಯಾವಂತಳಿರ್ತಾಳೆ, ಏನೂ ಓದಿರಲ್ಲ ಅವ್ರ ತಾಯಿ. ಇವರು 7ನೇ ಕ್ಲಾಸ್ ಪಾಸ್ ಆಗ್ತಾರೆ. 7ನೇ ಕ್ಲಾಸ್ ಪಾಸ್ ಆದಾಗ ಅವ್ರ ಅವ್ಗೆ ಹೇಳ್ತಾರೆ, ಅವ್ರ ಅಮ್ಮಗೆ, ಅವರು ಅವ್ವ ಅಂತ ಕರೀತಾ ಇರ್ತಾರೆ. ಅವ್ರ ತಾಯಿಗೆ, ಅವ್ವ ನಾನು 7ನೇ ತರಗತಿ ಪಾಸ್ ಆಗಿದ್ದೀನಿ ಅಂತೇಳಿ. ಆ ತಾಯಿಗೆ ಗೊತ್ತಿರಲ್ಲ 7ನೇ ಕ್ಲಾಸ್ ಯಾವುದು, 8ನೇ ಕ್ಲಾಸ್ ಯಾವುದು,
ಏನೂ ಗೊತ್ತಿರಲ್ಲ. ಆ ತಾಯಿ ಹೇಳ್ತಾಳೆ ತನ್ನ ಮಗನಿಗೆ, ನೋಡಪ್ಪ ನೀನು ದೊಡ್ಡ ಅಧಿಕಾರಿ ಆಗಬೇಕು. 7ನೇ ಕ್ಲಾಸ್ ಮಗುವಿಗೆ ಹೇಳ್ತಾಳೆ ಆಕಿಗೆ ಅಷ್ಟೇ ಗೊತ್ತಿದ್ದದ್ದು, ನೀನು ದೊಡ್ಡ ಅಧಿಕಾರಿ ಆಗಬೇಕು. 10ನೇ ತರಗತಿ SLC ಪಾಸ್ ಆಗ್ತಾರೆ. SLC ಪಾಸ್ ಆದಾಗ ಅವ್ರ ತಾಯಿಗೆ ಹೇಳ್ತಾರೆ, ಅಮ್ಮ ನಾನು SLC ಪಾಸ್ ಆಗಿದ್ದೀನಿ ಕಣಮ್ಮ ಅಂತ. ನೀನು ದೊಡ್ಡ ಅಧಿಕಾರಿ ಆಗ್ಬೇಕಪ್ಪ ಅಷ್ಟೇ ಹೇಳ್ತಾಳೆ ಆಕೆ. PUC ಪಾಸ್ ಆಗ್ತಾರೆ, ಅವಾಗಲೂ ಅದನ್ನೇ ಹೇಳ್ತಾಳೆ. ಡಿಗ್ರಿ ಪಾಸ್ ಆಗ್ತಾರೆ, ಅವಾಗಲೂ ಅದನ್ನೇ ಹೇಳ್ತಾರೆ. ಒಬ್ಬ ಸಾಧಾರಣ ವಿದ್ಯಾರ್ಥಿ, ಹಳ್ಳಿಯ ವಿದ್ಯಾರ್ಥಿ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಶಿವರಾಮ್ ಅವರು. ಆ ಹುಡುಗನಿಗೆ ಪ್ರತಿ ಸಾರಿ ರಿಸಲ್ಟ್ ಬಂದಾಗ ಅವ್ರ ತಾಯಿ ಹೇಳಿರ್ತಕ್ಕಂಥ ಮಾತು, ನೀನು ದೊಡ್ಡ ಅಧಿಕಾರಿ ಆಗ್ಬೇಕು, ನೀನು ದೊಡ್ಡ ಅಧಿಕಾರಿ ಆಗ್ಬೇಕು, ಅವನ ಮೇಲೆ ಅದು ಪ್ರಭಾವ ಬೀರ್ತದೆ. ತನ್ನ ತಾಯಿ ಹೇಳಿರ್ತಕ್ಕಂಥ ಮಾತು ಹೌದಲ್ಲ, ನಾನು ದೊಡ್ಡ ಅಧಿಕಾರಿ ಆಗ್ಬೇಕಲ್ಲ ಅಂತೇಳಿ ಅವರು KAS ಎಕ್ಸಾಮನ್ನು ಕಟ್ತಾರೆ. KAS ಎಕ್ಸಾಮನ್ನು ಕಟ್ಟಿ ಅವರು KAS ಅನ್ನು ಪಾಸ್ ಮಾಡ್ತಾರೆ. ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಅಂತೇಳಿ AC ಅಂತೇಳಿ ಪೋಸ್ಟಿಂಗ್ ಕೊಟ್ಟು ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕಿಗೆ ಅವರಿಗೆ ಪೋಸ್ಟಿಂಗ್ ಕೊಡ್ತಾರೆ. ಮತ್ತೆ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಅಮ್ಮ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀನಿ ಕಣಮ್ಮ, ನಾನು ಹಿಂಗೆ ದೊಡ್ಡ ಅಧಿಕಾರಿ ಆಗಿದ್ದೀನಿ ಅಂತ. ಅವ್ರ ತಾಯಿ ಮತ್ತೆ ಕೇಳ್ತಾಳೆ, ಇದಕ್ಕಿಂತ ದೊಡ್ಡ ಅಧಿಕಾರಿ ಯಾವುದು ಇಲ್ಲೇನಪ್ಪ ಅಂತೇಳಿ. ಐತ್ ಕಣಮ್ಮ, ಅದಕ್ಕಿಂತ ದೊಡ್ಡ ಅಧಿಕಾರಿ ಪೋಸ್ಟ್ ಐತೆ, ಅದು ಜಿಲ್ಲಾಧಿಕಾರಿ ಪೋಸ್ಟ್ ಅಂತೇಳಿ ಹೇಳ್ತಾರೆ ಅವರು. ಮತ್ತು ಅದನ್ನಾಗಪ್ಪ ಅಂತ ಹೇಳ್ತಾಳೆ ಆಕೆ. ಆ ಕೂಡಲೇ ಹೌದೌದು ನಾನು DC ಆಗ್ಬೇಕು ಅಂತೇಳಿ ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ IAS ಪರೀಕ್ಷೆಯನ್ನು ಪಾಸ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದಲ್ಲಿ IAS ಪಾಸ್ ಮಾಡಿ ಅವರು ಜಿಲ್ಲಾಧಿಕಾರಿ ಆಗ್ತಾರೆ. ಜಿಲ್ಲಾಧಿಕಾರಿಯಾಗಿ ದಾವಣಗೆರೆ ಜಿಲ್ಲೆಗೆ ಬರ್ತಾರೆ. ದಾವಣಗೆರೆ ಜಿಲ್ಲೆನಲ್ಲಿ ಅವರು DC ಆಗಿ ಭಾಳ ಹೆಸರನ್ನು ಮಾಡಿರ್ತಕ್ಕಂಥವ್ರು ಅವರು. ಒಬ್ಬ ತಾಯಿ, ಅವಿದ್ಯಾವಂತ ತಾಯಿ ತನ್ನ ಮಗನನ್ನ DC ಮಾಡ್ತಾಳೆ ಅಂದರೆ ನೀವು ಇವತ್ತು ಯಾರು ಅವಿದ್ಯಾವಂತ ತಾಯಿಗಳಿಲ್ಲ. ನೀವೆಲ್ಲ ವಿದ್ಯಾವಂತ ತಾಯಿಗಳೇ ಇದ್ದೀರಿ. ಅಟ್ಲೀಸ್ಟು SLC ವರೆಗೂ ಓದಿದ್ರಿ, ನಿಮ್ಮೂರಿಗೆ ಹೈಸ್ಕೂಲ್ ಐತಿ ನೋಡಿ. ನಿಮ್ಮೂರಿನಲ್ಲೇ ನಿಮ್ಮ ಶಾಲೆ, ನಮ್ಮ MKBS ಶಾಲೆನಲ್ಲಿ ಓದಿರ್ತಕ್ಕಂಥವ್ರು, BT ಪಾಟೀಲ್ ಶಾಲೆನಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಒರಿಸ್ಸಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಅವ್ರ ಮನೆ ಇಲ್ಲೇ ಐತಿ, ಕೃಷ್ಣ ದೀಕ್ಷಿತ್ ಅಂತಕ್ಕಂಥವ್ರು. ನಿಮ್ಮ ಊರಿನಲ್ಲೇ ಓದಿರ್ತಕ್ಕಂಥವರು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಇವತ್ತು ನೀವು ಮನಸ್ಸು ಮಾಡಿದರೆ ನಿಮ್ಮ ಮಕ್ಕಳನ್ನ, ಅವನನ್ನು ಒಬ್ಬ ಬಹುದೊಡ್ಡ ವಿದ್ಯಾವಂತನನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಸಮಾಜಕ್ಕೆ ದೊಡ್ಡ ಆಸ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ದಯಮಾಡಿ ಮಕ್ಕಳಿಗೆ ಗುರಿಗಳನ್ನು ಬೆಳೆಸ್ರಿ, ಕನಸುಗಳನ್ನು ಬೆಳೆಸ್ರಿ. ನೋಡಿ, ಒಬ್ಬ ರೈತ ತನ್ನ ಜಮೀನನ್ನು ಹದ ಮಾಡಿ ಬೀಜವನ್ನು ಬಿತ್ತಾನೆ, ಒಳ್ಳೆ ಬೆಳೆ ಬೆಳಿತಾನೆ. ನಾವೇನಿಲ್ಲ, ಪುಸ್ತಕ ಕೊಡ್ತೀವಿ, ಹೋಗಲೇ ಸ್ಕೂಲಿಗೆ ಅಂತೀವಿ, ಅದನ್ನೂ ಹೇಳೋದಿಲ್ಲ ನಾವು. ದಯವಿಟ್ಟು ಆ ಮಕ್ಕಳಲ್ಲಿ ಕನಸುಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ತಾಯಂದಿರು ಮಾಡಬೇಕು. ಸುಮ್ಮನೆ ಹೇಳ್ರಿ, ಯಾವುದೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀರಿ, ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀರಿ, ನೋಡಪ್ಪ ನೀನು ಡಾಕ್ಟರ್ ಆಗೋ ಅಂತ ಹೇಳ್ರಿ. ನೋಡಿ, ನಿಮಗೆ ಡಾಕ್ಟರ್ CN ಮಂಜುನಾಥ್ ಅಂತೇಳಿ ನೀವು ಕೇಳಿದಿರಿಲ್ಲ ಗೊತ್ತಿಲ್ಲ. ಕರ್ನಾಟಕದ ಪ್ರಸಿದ್ಧ ಹೃದಯ ರೋಗ ತಜ್ಞರವರು, ಈಗ MP ಇದ್ದಾರವರು. ನಿಮ್ಮ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರು ಅವರು. ಲಕ್ಷಾಂತರ ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿರ್ತಕ್ಕಂಥವ್ರು, ವರ್ಲ್ಡ್ ಫೇಮಸ್ ಡಾಕ್ಟ್ರು. ಅವ್ರ ತಾಯಿಗೆ ಒಂದಿನ ಹುಷಾರಿರಲ್ಲ. ಅವ್ರ ತಾಯಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅವರು ಹೈಸ್ಕೂಲ ಏನೋ ಓದ್ತಿರ್ತಾರೆ. ಅವ್ರ ತಾಯಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಒಬ್ಬ ಆರ್ಡಿನರಿ ಡಾಕ್ಟ್ರು. ಅವರು ಸುಮಾರು 3-4 ತಾಸಾದ್ರೂ ಆ ಎಮ್ಮನ್ನು ನೋಡೋದಿಲ್ಲ. ಅವ್ರ ತಾಯಿಗೆ ತುಂಬ ಹುಷಾರಿಲ್ದಂಗೆ ಆಗಿರ್ತದೆ, ನೋಡೋದಿಲ್ಲ. ಆ ಕಾಯಿಸಿದ್ರಲ್ಲ, ಆ ಕಾಯಿಸಿರ್ತಕ್ಕಂಥ ಟೈಮಲ್ಲಿ ಅವ್ರು ಒಂದು ಯೋಚನೆ ಮಾಡ್ತಾರೆ, ನನ್ನ ಜೀವನದಲ್ಲಿ ನಾನು ಡಾಕ್ಟರ್ ಆಗಬೇಕು, ನಾನು ರೋಗಿಗಳ ಸೇವೆಯನ್ನು ಮಾಡಬೇಕು ಅಂತೇಳಿ. ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ, ಇಂಜೆಕ್ಷನ್ ಮಾಡಿಸ್ಕೊಂತೀರಿ, ಹಿಂಗೆ ಉಜ್ಜಿ ಸುಮ್ಮ ಕರ್ಕೊಂಬಿಡ್ತೀರಿ. ಆ ಮಕ್ಕಳಿಗೆ ನೋಡಪ್ಪ ನೀನು ಡಾಕ್ಟರ್ ಆಗೋ ಅಂತ ಹೇಳಲ್ಲ. ಅಂದರೆ ಅವ್ನು ಡಾಕ್ಟರ್ ಆಗ್ತಾನೋ ಬಿಡ್ತಾನೋ ಅದು ಆಮೇಲೆ. ಅದು ನೀವು ಹೇಳಿ, ಯಾರೋ ನಿಮ್ಮ ತಹಶೀಲ್ದಾರು, DC ಮತ್ತಾರ್ದೋ ಬರ್ತಾರೆ ನಿಮ್ಮೂರಿಗೆ, ನೋಡು ನೀನು DC ಆಗು, ನೋಡು ಅವರು DC ನೋಡು, ನೀನು ಹಂಗಾಗು ಅಂತ ಹೇಳೋದಿಲ್ಲ ನಾವು. ದಯವಿಟ್ಟು ಮಕ್ಕಳಲ್ಲಿ ಕನಸುಗಳನ್ನು ಬಿತ್ತಕ್ಕಂಥ ಕೆಲಸ ಮಾಡಿ. ಎರಡನೇದು, ಮಕ್ಕಳು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ತಾಯಂದಿರು ನೀವು ಅಬ್ಸರ್ವ್ ಮಾಡ್ಬೇಕು ದಯವಿಟ್ಟು.
ಯಾಕೆಂದರೆ ಇವತ್ತಿನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಂದು ಸಣ್ಣ ಒಂದು ದೃಷ್ಟಾಂತವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮಹಾಭಾರತ ನಿಮಗೆಲ್ಲ ಗೊತ್ತಿದೆ. ಮಹಾಭಾರತ ಯುದ್ಧ ಆಗ್ತದೆ. ಮಹಾಭಾರತ ಯುದ್ಧ ಆದಮೇಲೆ ಯುದ್ಧ ಭೂಮಿನಲ್ಲಿ 101 ಜನ ಸತ್ತು ಬಿದ್ದಿರ್ತಾರೆ. ಪಾಂಡವರು 5 ಜನ ಗೈಗೈಸಿ ನಗ್ತಾ ಇರ್ತಾರೆ. ಒಂದು ಕಡೆ ಕೌರವರು 101 ಜನ ಸತ್ತು ಬಿದ್ದಿರ್ತಾರೆ. ಪಾಂಡವರು ಎಲ್ಲ ಬದುಕಿರ್ತಾರೆ. 5 ಜನ ಆರಾಮ ನಕ್ಕಂತ ಕುಂತಿರ್ತಾರೆ. ಕೃಷ್ಣ ಬರ್ತಾನೆ, ಆ ಯುದ್ಧ ಭೂಮಿಗೆ ಕೃಷ್ಣ ಬರ್ತಾನೆ. ಈ ಕಡೆ ಗಾಂಧಾರಿ ಬರ್ತಾಳೆ, ಆ ಕಡೆ ಕುಂತಿರ್ತಾಳೆ. ಗಾಂಧಾರಿ ಕೃಷ್ಣನಿಗೆ ಹೇಳ್ತಾಳೆ, ಏ ಕೃಷ್ಣ, ನೀನೊಬ್ಬ ಮೋಸಗಾರ, ನೀನು ಕಪಟಿ, ನೀನು ಲೋಭಿ, ನನ್ನ ಮಕ್ಕಳಿಗೆ ನೀನು ಅನ್ಯಾಯ ಮಾಡಿದೆ. ನೋಡು, ನನ್ನ 101 ಜನ ಮಕ್ಕಳು ಸತ್ತು ಬಿದ್ದಿದ್ದಾರೆ. ಆ ಕುಂತಿ ಮಕ್ಕಳು ಬರೀ 5 ಜನ ಇದ್ದಾರೆ. ನೋಡಿ ಎಷ್ಟು ಜನ ನಕ್ಕಂತ ಕುಂತಿದ್ದಾರೆ ಅಂತೇಳಿ. ಆಗ ಕೃಷ್ಣ ಹೇಳ್ತಾನೆ ಗಾಂಧಾರಿಗೆ, ಇಲ್ಲ, ನಿನ್ನ ಮಕ್ಕಳ ಈ ಸ್ಥಿತಿಗೆ ಕಾರಣ ನಾನಲ್ಲ, ನೀನು ಕಾರಣಳು ಅಂತ ಹೇಳ್ತಾನ. ನಿನ್ನ ಮಕ್ಕಳು ಇವತ್ತು ಈ ಸ್ಥಿತಿಯನ್ನು ತಲುಪಿದ್ದಾರೆ ಅಂದರೆ ನಾನು ಕಾರಣ ಅಲ್ಲ, ನನ್ನ ಕಪಟ, ಮೋಸ, ವಂಚನೆ ಅದು ಕಾರಣ ಅಲ್ಲ, ನೀನು ಕಾರಣ ಅಂತ ಹೇಳ್ತಾನೆ. ಆಗ ಗಾಂಧಾರಿ ಕೇಳ್ತಾಳೆ, ನಾನು ಹೇಗೆ ಕಾರಣ? ನಾನು ಏನು ಮಾಡಿದ್ದೀನಿ? ನನ್ನ ಮಕ್ಕಳು ಸಾಯಲಿ ಅಂತೇಳಿ ನಾನು ಆಶಿಸಿದ್ನ ಅಂತೇಳಿ. ಆಗ ಕೃಷ್ಣ ಹೇಳ್ತಾನೆ, ಗಾಂಧಾರಿ, ನೀನು ಏನು ಮಾಡಿದೆ ಒಂದು ಸ್ವಲ್ಪ ಯೋಚನೆ ಮಾಡು. ನೀನು ಧೃತರಾಷ್ಟ್ರನ ಮದುವೆಯಾಗಿ ಬಂದೆ, ನಿನಗೆ ದೇವ್ರು 2 ಕಣ್ಣು ಕೊಟ್ಟಿದ್ದ. ನೀನೇನು ಮಾಡಿದೆ? ನನ್ನ ಗಂಡ ಕೂಡ ಇದ್ದಾನೆ, ನನ್ನ ಗಂಡ ನೋಡದೆ ಇರ್ತಕ್ಕಂಥ ಪ್ರಪಂಚವನ್ನು ನಾನು ನೋಡೋದು ಬೇಡ ಅಂತೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ. ಅದರ ಪರಿಣಾಮ ಏನಾಯ್ತು? ನಿನ್ನ ಮಕ್ಕಳು ಅಧರ್ಮವನ್ನು ತುಳಿದ್ರು, ಮಾಡಬಾರ್ದರ ಸವಾಸವನ್ನು ಮಾಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ನೋಡಬಾರ್ದನ್ನ ನೋಡಿದ್ರು. ನೀನು ಯಾವತ್ತೂ ಸಹ ನಿನ್ನ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ನೋಡಲಿಲ್ಲ. ಅದೇ ಕುಂತಿ ತನ್ನ ಗಂಡ ಸತ್ತ ಮೇಲೆ 5 ಜನ ಮಕ್ಕಳನ್ನು ಸಹ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಲ್ಲಕ್ಕೆ. ಒಂದು ಸ್ವಲ್ಪ ಏನಾದ್ರೂ ಅವರು ಅನೀತಿ, ಅಧರ್ಮ ಮಾರ್ಗದಲ್ಲಿ ನಡೆದ್ರೆ ಆ ಕೂಡಲೇ ಅವರನ್ನು ತಿದ್ದಿ, ನೋಡಿ ಮಕ್ಕಳೇ, ಈಗಲ್ಲ, ಈಗ ನಡ್ಕೊಳ್ರಿ, ಈ ರೀತಿ ಮಾಡ್ರಿ, ಇದರಿಂದ ನಿಮ್ಮ ಸಂಸ್ಕಾರ ಉಳಿತಿದೆ, ಸಂಸ್ಕೃತಿ ಬೆಳೀತಿದೆ ಅಂತ ಹೇಳಿದ್ದು. ಅದರ ಪರಿಣಾಮವಾಗಿ 5 ಜನ ಧರ್ಮದೆಡೆಗೆ ನಡೆದ್ರು. ನಿನ್ನ ಮಕ್ಕಳು 101 ಜನ ಪೂರ್ತಿ ಅಧರ್ಮ ಮಾಡ್ತಾ ಬಂದರು. ನೀನು ಅದನ್ನು ನೋಡಲಿಲ್ಲ, ನಿನಗೆ ಕಣ್ಣಿದ್ರೂ ಕುರುಡಿಯಾದೆ. ಅದರ ಪರಿಣಾಮ ಇವತ್ತು ನೀನು ಅನುಭವಿಸ್ತಾ ಇದೆಯಾ ಅಂತ. ಅದಕ್ಕೆ ದಯಮಾಡಿ ತಾಯಂದಿರುಗಳು, ನಿಮ್ಮ ಧಾರಾವಾಹಿಗಳನ್ನು ನೋಡಿ ನಾವು ನೋಡೋದು ಬೇಡ ಅಂತ ಹೇಳಲ್ಲ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ನೋಡ್ಬೇಕು. ನೀವು ರಿಮೋಟ್ ಹಿಡ್ಕೊಂಡು ನಿಮ್ಮ ಮಕ್ಕಳು ಓದ್ತಾರೋ ಬಿಡ್ತಾರೋ ಏನು ಮಾಡ್ತಾರೆ ಅನ್ನೋದನ್ನೇ ನೋಡೋದಿಲ್ಲ. ಕೊನೆಗೆ ಅದರ ಪರಿಣಾಮ ನೀವು ಎದುರಿಸ್ಬೇಕಾಗ್ತದೆ. ದಯವಿಟ್ಟು ಮಕ್ಕಳಲ್ಲಿ ವಿದ್ಯೆ ಕಡಿಮೆ ಆದರೂ ಪರವಾಗಿಲ್ಲ, ಸಂಸ್ಕಾರ, ಸಂಸ್ಕೃತಿ, ಮೌಲ್ಯಗಳನ್ನು ಬೆಳೆಸ್ರಿ. ಅದಕ್ಕೆ ನನ್ನ ಒಂದು ಕಳಕಳಿಯ ಮನವಿ ಏನಂತಂದರೆ, ಬಸವಣ್ಣನವರ ಒಂದು ವಚನ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಹುಶಃ ನಮ್ಮ ಮಕ್ಕಳಿಗೆ ಪ್ರತಿದಿನ ಇಷ್ಟು ಹೇಳ್ಕೊಟ್ಬಿಟ್ರೆ ಆ ಮಕ್ಕಳು ಖಂಡಿತ ಈ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ. ಇಲ್ಲ ಅಂತಂದರೆ ಹಳ್ಳಿಗಳಲ್ಲಿ ವೃದ್ಧಾಶ್ರಮಗಳು ಬರ್ತದೆ. ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಬೇವಿನ ಬೀಜ ಬಿತ್ತುತ್ತಾ ಇದ್ದೀವಿ, ಮಾವಿನ ಹಣ್ಣು ಕೊಡು ಮಗನೇ ಅಂತ ಕೇಳ್ತಾ ಇದ್ದೀವಿ. ದಯವಿಟ್ಟು ನೀವು ತಾಯಂದಿರುಗಳು, ಇವತ್ತು ಭಾಳ ಜನ ನಾನು ನೋಡ್ತೀನಿ, ಹೆಣ್ಣು ಮಕ್ಕಳು ನಮಗೆ ವಯಸ್ಸೇ ಆಗಲ್ಲ ಅಂತಕ್ಕಂಥ ಭ್ರಮೆನಲ್ಲಿದ್ದೀರಿ. ನಾವು ಒಂದು ದಿನ ವೃದ್ಧರಾದೇ ಆಗ್ತೀವಿ, ನಮಗೂ ವೃದ್ಧಾಪ್ಯ ಬಂದೇ ಬರ್ತದೆ. ದಯವಿಟ್ಟು ನಮ್ಮ ವೃದ್ಧಾಪ್ಯ ಇದೆಯಲ್ಲ, ಈಗಿನವ್ರದ್ಕಿಂತ ಘನ ಘೋರ ಇರ್ತದೆ. ಅದಕ್ಕೆ ಆ ಸ್ಥಿತಿಗೆ ನಾವು ತಲುಪಲಿಕ್ಕೆ ಬಿಡಬಾರ್ದು. ಈಗಿನ ಮಕ್ಕಳಿಗೆ ನಾವು ಈಗಲಿಂದನೇ ಮೌಲ್ಯಗಳನ್ನು, ಸಂಸ್ಕೃತಿಯನ್ನು ಕಲಿಸಿದರೆ ಖಂಡಿತ ನಮಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಹಿಂಗೆ ಒಬ್ಬ ತಾಯಿ ಮಗ ಇದ್ರು, ತಾಯಿಗೆ ವಯಸ್ಸಾಗ್ಬಿಡ್ತು. ತಾಯಿಗೆ ಭಾಳ ವಯಸ್ಸಾಗ್ಬಿಡ್ತು. ಆ ಗಂಡ ಹೆಂಡತಿ ಮಾತಾಡ್ಕೊಂಡ್ರಂತೆ, ನೋಡೇ ನಾಳೆ ಅಮ್ಮನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರೋಣ ಅಂತೇಳಿ. ತಾಯಿ ಕೇಳಿಸ್ಕೊಂಡ್ಲು, ಆಯ್ತು ಮತ್ತೆ ಇನ್ನೇನು ಮಾಡೋಂಗಿಲ್ಲ, ಇದು ವ್ಯವಸ್ಥೆ ಅಂತೇಳಿ ಮಗ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋದಂತೆ. ತಾಯಿ ಎಲ್ಲ ವೃದ್ಧಾಶ್ರಮ ನೋಡಿ, ಏ ಮಗನೇ ಒಂದು ಫ್ಯಾನ್ ಹಾಕ್ಸೋ ಅಂದ್ಲಂತ. ಒಂದು ಫ್ಯಾನ್ ಹಾಕ್ಸಪ್ಪ, ಈ ವೃದ್ಧಾಶ್ರಮದಾಗ ಫ್ಯಾನ್ ಇಲ್ಲ, ಫ್ಯಾನ್ ಹಾಕ್ಸೋ ಅಂದ್ಲಂತ.
ಮಗನಂತ ಏನು ಮುದುಕಿ ನೀನು ವೃದ್ಧಾಶ್ರಮಕ್ಕೆ ಬಂದ್ರು ಫ್ಯಾನ್ ಹಾಕ್ಸು ಅಂತ ಕೇಳ್ತೀಯಲ್ಲ, ನಿನಗೆ ಅಷ್ಟು ಗೊತ್ತಿಲ್ವ, ನಿನಗೆ ಬುದ್ಧಿ ಇಲ್ವಾ ನಿನಗೆ ಅಂತ. ಇಲ್ಲಪ್ಪ, ನಾಳೆ ನೀನು ವಯಸ್ಸಾದ್ಮೇಲೆ ಈ ವೃದ್ಧಾಶ್ರಮಕ್ಕೆ ಬರ್ತೀಯಲ್ಲ ಆವಾಗ ಬೇಕಾಗುತ್ತೆ ಅಂತೇಳಿ ಈಗಲೇ ಆಲೋಚನೆ ಮಾಡಿ ಫ್ಯಾನ್ ಹಾಕ್ಸು ಅಂತ ಹೇಳ್ತಿದ್ದೀನಿ ಅಂತೇಳಿ. ಅದಕ್ಕೆ ದಯಮಾಡಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತೇಳಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ತುಂಬ ನನಗೆ ಖುಷಿ ಕೊಟ್ಟಿದೆ. ಕಾರಣ ಯಾವುದೇ ಕಾನ್ವೆಂಟಿಗಿಂತ ಕಡಿಮೆ ಇಲ್ಲದಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ಮತ್ತೊಮ್ಮೆ ಎಲ್ಲ ಸಂಘಟಕರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಂತಿಕ್ಕು ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ವಿದ್ಯೆಯ ಮಹತ್ವವನ್ನ ಅನೇಕ ನಿದರ್ಶನಗಳ ಮೂಲಕ ತಮ್ಮ ಉದ್ಘಾಟಕರ ನುಡಿಗಳಲ್ಲಿ ತಿಳಿಸಿಕೊಟ್ಟಂತ ನಮ್ಮ ಹಿರೇಕೆರೂರು ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಎನ್ ಶ್ರೀಧರ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಶಾರದಾ ಕಲಾಲ್ ಗ್ರಾಮ ಪಂಚಾಯತ್ ಸದಸ್ಯನಿಯರು, ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇವೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಹಿರೇಕಬ್ಬಾರ್ ಕ್ಲಸ್ಟರಿನ CRP ಆಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಜೀನಹಳ್ಳಿ, ಇವರಿಗೂ ಕೂಡ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ. ಸ್ವಾಗತ, ಸುಸ್ವಾಗತ. ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ಇದೀಗ ನಮ್ಮ ಶಾಲೆಯ ವಾರ್ಷಿಕ ವರದಿ ವಾಚನ ನಮ್ಮ ಶಾಲೆಯ ಹಿರಿಯ ಗುರುಮಾತೆಯರಾದಂಥ ಶ್ರೀಮತಿ CU ಗೌರಕ್ನವರ್ ಗುರುಮಾತೆಯರಿಂದ 2025-26ನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ಮುಂದೆ ಮಂಡಿಸಲಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಪಾಲಕರೇ, ಗುರು ಬಳಗವೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಾಸೂರ್ ಈ ಶಾಲೆಯು 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿರುವುದು ನಮಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಲೆಯು 1/6-1863ರಲ್ಲಿ ಪ್ರಾರಂಭವಾಗಿ ಆಗಿನ ಕಾಲದಲ್ಲಿ ಸ್ತ್ರೀಯ ಶಿಕ್ಷಣಕ್ಕೆ ಒತ್ತು ನೀಡಬೇಕೆಂಬ ಸದುದ್ದೇಶದಿಂದ ಹೆಣ್ಣು ಮಕ್ಕಳಿಗಾಗಿ ಹುಟ್ಟಿಕೊಂಡಿತ್ತು. ನಂತರ 2011-12ನೇ ಸಾಲಿನಿಂದ ನಮ್ಮ ಶಾಲೆಯಲ್ಲಿ ಕೋ ಎಜುಕೇಶನ್ ಪ್ರಾರಂಭವಾಯಿತು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 128 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯು 1ರಿಂದ 7ನೇ ತರಗತಿಗೆ ಶಿಕ್ಷಣ ನೀಡುತ್ತಿದ್ದು ಮಕ್ಕಳ ಸಮಗ್ರ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿಯಾಗಿದೆ. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ. ಈ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳು ನಿಯಮಿತವಾಗಿ ಪಾಠಗಳಲ್ಲಿ ಭಾಗವಹಿಸಿ ಉತ್ತಮ ಕಲಿಕಾ ಫಲಿತಾಂಶಗಳನ್ನು ಸಾಧಿಸಿದ್ದಾರೆ. ಶಿಕ್ಷಕ ವೃಂದದ ನಿರಂತರ ಮಾರ್ಗದರ್ಶನದಿಂದ ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ಅಧ್ಯಯನದ ಆಸಕ್ತಿ ಹೆಚ್ಚಾಗಿದೆ. ಪಠ್ಯೇತರ ಚಟುವಟಿಕೆ ಕ್ಷೇತ್ರದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡೆಗಳ ಮೂಲಕ ದೈಹಿಕ ಆರೋಗ್ಯ, ತಂಡ ಭಾವನೆ ಮತ್ತು ಕ್ರೀಡಾ ಸ್ಫೂರ್ತಿ ಬೆಳೆಸುವಲ್ಲಿ ಶಾಲೆ ಯಶಸ್ವಿಯಾಗಿದೆ. ಅದೇ ರೀತಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿಯೂ ಸಹ ನಮ್ಮ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರತಿಭೆ ಮೆರೆದಿರುವುದು ಶ್ಲಾಘನೀಯವಾಗಿದೆ. ಅಷ್ಟೇ ಅಲ್ಲದೆ ಇಲಾಖೆ ಇತರೆ ಕಾರ್ಯಕ್ರಮಗಳಾದ ಸಚೇತನ ಕಾರ್ಯಕ್ರಮ, ಸಂಭ್ರಮ ಶನಿವಾರ, ಕಲಿಕಾ ಹಬ್ಬ ಹೀಗೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಮ್ಮ ಶಾಲೆ ಉತ್ತಮವಾಗಿ ಭಾಗವಹಿಸುತ್ತಿರುವುದು ಸಂತಸದಾಯಕ ವಿಷಯವಾಗಿದೆ. ಇದರ ಜೊತೆಗೆ ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸಲು ಸ್ಮಾರ್ಟ್ ಕ್ಲಾಸ್ಗಳ ಬಳಕೆಯನ್ನು ಸಮರ್ಪಕವಾಗಿ ಮಾಡಲಾಗುತ್ತದೆ. ಶಾಲೆಯ ಈ ಎಲ್ಲಾ ಸಾಧನೆಗಳಿಗೆ ಕಾರಣರಾದ ನಮ್ಮ ಗುರು ಬಳಗ, STMC ಅಧ್ಯಕ್ಷರು, ಸದಸ್ಯರು, ಪಾಲಕರು ಹಾಗೂ ಶಿಕ್ಷಣ ಇಲಾಖೆಯ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಇನ್ನಷ್ಟು ಉತ್ತಮಗೊಳಿಸುವುದು, ಮಕ್ಕಳ ಪ್ರತಿಭೆ ಗುರುತಿಸಿ ಬೆಳೆಸುವುದು ಹಾಗೂ ಶಿಸ್ತುಬದ್ಧ ಮೌಲ್ಯಾಧಾರಿತ ಶಿಕ್ಷಣ ನೀಡುವುದು ನಮ್ಮ ಶಾಲೆಯ ಗುರಿಯಾಗಿದೆ.
ಕೊನೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ನಿಮ್ಮೆಲ್ಲ ಸಹಕಾರದೊಂದಿಗೆ ನಮ್ಮ ಗುರು ಬಳಗ ಶ್ರಮಿಸಲು ಸದಾ ಸಿದ್ಧವಾಗಿದೆ ಎಂದು ತಿಳಿಸಲು ಸಂತೋಷವಾಗಿರುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೃದಯದ ಧನ್ಯವಾದಗಳು. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರನ್ನೂ ಪಡೆಯುತ್ತಾನೆ ಅವನಿಗೆ ಎಲ್ಲ ಕಡೆ ಸನ್ಮಾನ ಸಿಗುತ್ತದೆ. ಈಗ ನಮ್ಮ ಶಾಲೆಯ ವತಿಯಿಂದ ನಮ್ಮ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಎನ್ ಶ್ರೀಧರ್ ಸರ್ ಅವರಿಗೆ ಹಾಗೂ ನಮ್ಮ ಹಿರೇಕೆರೂರು ತಾಲೂಕಿನ ಅಕ್ಷರ ದಾಸೋಹದ ನಿರ್ದೇಶಕರಾದಂಥ ಶ್ರೀ ಎಚ್ ಎಚ್ ಜಾಡರ್ ಗುರುಗಳಿಗೆ, ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿದಂಥ ಮಕ್ಕಳಿಗೆ ಹಾಗೂ ಆಟೋಟಗಳಲ್ಲಿ ಭಾಗವಹಿಸಿ ವಿಜೇತರಾದಂಥ ಪಾಲಕ ಪೋಷಕರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಗುರುಮಾತೆಯರಾದಂಥ ಶ್ರೀಮತಿ ಮಂಗಳಾ ಮೈಲಾರದ್ ಹಾಗೂ ಶ್ರೀಮತಿ ಎಸ್ ಎಸ್ ಹೂಗಾರ್ ಗುರುಮಾತೆಯರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಾಲಿನಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದಂತಹ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಗೆದ್ದಾಗ ಅಹಂಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ, ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಈ ನುಡಿಯನ್ನ ನೆನೆಯುತ್ತಾ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದ ಮಕ್ಕಳಿಗೆ ಪ್ರಶಸ್ತಿ ವಿತರಣೆ. 1ನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ದೀಕ್ಷಾ ಬ್ಯಾಡ್ಗಿ, ದ್ವಿತೀಯ ಸ್ಥಾನವನ್ನು ಮಾನಸ ಸಜ್ಜನ್ ಶೆಟ್ಟರ್ ಹಾಗೂ ರಜನಿ ನೆಗಳೂರ್, ತೃತೀಯ ಸ್ಥಾನವನ್ನು ಪ್ರಗತಿ ಎಸ್ ಇವರು ಸಾಧಿಸಿರುತ್ತಾರೆ. ಈ ಮಕ್ಕಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ತೃತೀಯ ಸ್ಥಾನವನ್ನ ಪಾವನಿ ಕೆಂಪರಂಗಣ್ಣನವರ್, ಈ ಮಕ್ಕಳು ವೇದಿಕೆಗೆ ಹತ್ತಿರದಲ್ಲಿ ಬರಬೇಕು. ಈ ಬಹುಮಾನ ವಿತರಣೆಯನ್ನ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ನಮ್ಮ SDMC ಅಧ್ಯಕ್ಷರಿಗೆ ರೆಡಿಯಾಗಿರಬೇಕು. ಪ್ರಥಮ ಸ್ಥಾನ ಕವನ ಚನ್ನಗಿರಿ. ಜೋರಾದ ಚಪ್ಪಾಳೆಯ ಮೂಲಕ ಆ ಮಕ್ಕಳಿಗೆ ತಾವೆಲ್ಲರೂ ತುಂಬು ಹೃದಯದ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ಬೇಕು ನಮ್ಮ ಮಕ್ಕಳಿಗೆ. ಧನಲಕ್ಷ್ಮಿ ಗಾಯಕ್ವಾಡ್, ದ್ವಿತೀಯ ಸ್ಥಾನ ವನಿತಾ ಸಜ್ಜನ್ ಶೆಟ್ಟರ್, ತೃತೀಯ ಸ್ಥಾನ ಲಿಖಿತಾ ಕನ್ನಕ್ನವರ್. ಈ ಮಕ್ಕಳು ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿ. ಈ ಮಕ್ಕಳಿಗೆ ನಮ್ಮ ದ್ವಿತೀಯ ಸ್ಥಾನ ಕುಶಾಲ್ ನಿಂಬೆಗೊಂದಿ, ತೃತೀಯ ಸ್ಥಾನ ಯಶೋಧ ಗಂಗಾಳೇರ್. ಈ ಮಕ್ಕಳು ವೇದಿಕೆ ಹತ್ತಿರ ಬರಬೇಕು. 7ನೇ ತರಗತಿಯ ಮಕ್ಕಳು ಪ್ರಥಮ ಸ್ಥಾನ ರಶ್ಮಿ ಸಜ್ಜನ್ ಶೆಟ್ಟರ್, ದ್ವಿತೀಯ ಸ್ಥಾನ ತಾರಾ ಜೋಗಾರ್, ತೃತೀಯ ಸ್ಥಾನ ಸೃಷ್ಟಿ ಚನ್ನಗಿರಿ. ಇವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ತಮ್ಮ ಸಂತೋಷ
ಸಂತೋಷವನ್ನ ವ್ಯಕ್ತಪಡಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಮಕ್ಕಳಿಗೆ ತಾವೆಲ್ಲರೂ ಸಂತೋಷದಿಂದ ಜೋರಾದ ಚಪ್ಪಾಳೆಯ ಮೂಲಕ ಸಂತೋಷವನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ. ತಾಯಂದಿರೇ, ಅಣ್ಣಂದಿರೇ, ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಮಕ್ಕಳಿಗೆ ಸಂತೋಷವನ್ನ ವ್ಯಕ್ತಪಡಿಸ್ರಿ. ಮಕ್ಕಳ ಪಾಲಕರಿಗೆ ವಿವಿಧ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅವರಲ್ಲಿ ಅನೇಕರು ತುಂಬ ಎಂಜಾಯ್ಮೆಂಟ್ ಮಾಡಿ ಪುರುಷರ ವಿಭಾಗದಿಂದ ಮ್ಯೂಸಿಕಲ್ ಚೇರ್ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥವ್ರು ವೇದಿಕೆಯ ಮೇಲೆ ಬಹುಮಾನವನ್ನ ತೆಗೆದುಕೊಳ್ಬೇಕು. ಇನ್ನ ಕೋನು ಜೋಡಿಸುವುದನ್ನ ಪುರುಷರಿಗೆ ಈ ಆಟವನ್ನ ಏರ್ಪಡಿಸಲಾಗಿತ್ತು. ಇದರಲ್ಲಿ ಶ್ರೀ ಹಿದಾಯತ್ ಕಪ್ನಳ್ಳಿ, ಶ್ರೀ ರಮೇಶ್ ಗಾಯಕ್ವಾಡ್, ಶ್ರೀ ಸಿದ್ದಪ್ಪ ಕನ್ನಕ್ನವರ್. ತುಂಬ ಹೃದಯದ ಧನ್ಯವಾದಗಳು. ಕುಮಾರಿ ಸ್ನೇಹ ಸೊಂಡೆ ಹೇಳ್ರಿ, ಶ್ರೀಮತಿ ಸುಧಾ ಬುಳ್ಳಾಪುರ್, ಶ್ರೀಮತಿ ರೂಪಾ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಾರಾದರೂ ಉಳಿದಂತ STMC ಸದಸ್ಯರು ವೇದಿಕೆ ಮುಂಭಾಗದಲ್ಲಿದ್ದರೆ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕು. ನಮ್ಮ ಶಾಲೆಯ ಹೆಮ್ಮೆಯ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದ ಶೋಭೆಗೆ ಕಾರಣೀಕರ್ತರಾಗಿದ್ದಾರೆ. ಆದ ಕಾರಣ ಅವರಿಗೆ ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ಶಾಲೆಯ ಹೆಮ್ಮೆಯ STMC ಸರ್ವ ಕಮಿಟಿಯವರಿಗೆ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಿಗೆ ಕಳಕಳಿಯ ವಿನಂತಿ. ಬೇಗನೆ ವೇದಿಕೆಗೆ ಆಗಮಿಸಬೇಕು, ಗೌರವದ ಕಿರುಕಾಣಿಕೆ ಪಡ್ಕೋಬೇಕು ಅಂತೇಳಿ ನಾವು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ. ಆದಷ್ಟು ಬೇಗನೆ ವೇದಿಕೆಗೆ ಯಾರಾದರೂ ಉಳಿದಿದ್ರೆ ಬೇಗನೆ ಆಗಮಿಸಬೇಕು ಅಂತೇಳಿ ನಮ್ಮ ಶಾಲೆಯ ಪರವಾಗಿ ಕೇಳ್ಕೊಳ್ತೀವಿ. ಅದೇ ರೀತಿ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಉಮೇಶಣ್ಣ ವರಾದ್, ಮಾಜಿ STMC ಅಧ್ಯಕ್ಷರು, ಅದೇ ರೀತಿ ನಮ್ಮ ಆಹ್ವಾನ ಪತ್ರಿಕೆಯನ್ನು ಪಡೆದು ಈ ವೇದಿಕೆಗೆ ತಡವಾಗಿ ಆಗಮಿಸಿದ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕು. ಹನುಮಂತಪ್ಪ ಬ್ಯಾಡಗಿ ಸರ್, ಮುಗಿಸಬೇಕು. ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ವೇದಿಕೆ ಮೇಲಿರುವ ಎಲ್ಲ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ, SDMC ಅಧ್ಯಕ್ಷರು ಮತ್ತು ಸದಸ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯವರಿಗೆ ಹಾಗೂ ಊರಿನ ಎಲ್ಲ ಮುಖಂಡರಿಗೆ ಶಾಲೆಯ ಪರವಾಗಿ ಹಾಗೂ SDMC ಪರವಾಗಿ ಆರ್ಥಿಕವಾದ ಧನ್ಯವಾದಗಳನ್ನು
ಕೋರುತ್ತೇನೆ. ಧನ್ಯವಾದಗಳು. ಈ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ನಮಾಮಿ ನಮಾಮಿ ಸ್ವಾಗತ ನೃತ್ಯ. ಮುಂದಿನ ತಯಾರಿ ರಾರಾರಕಮ್ಮ ನೃತ್ಯದ ಮಕ್ಕಳು ವೇದಿಕೆಯ ಹತ್ತಿರ ತಯಾರಿಯಲ್ಲಿರಬೇಕು. ಮುಂದಿನ ತಯಾರಿ ರಾರಾರಕಮ್ಮ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಧ್ವನಿ ಅಮೂಲ್ಯವಾದದ್ದು. ಈ ವೇದಿಕೆಯ ಮೇಲೆ ನಮ್ಮ ಮಕ್ಕಳು ಎಲ್ಲ ಪ್ರತಿಭೆಗಳು ಅರಳಲಿ. ಇದು ನಮ್ಮ ಮಕ್ಕಳನ್ನು ಗುರುತಿಸುವ ಕ್ಷಣವಾಗಲಿ ಎನ್ನುವ ಆಶಯದೊಂದಿಗೆ ನಮಾಮಿ ನಮಾಮಿ ಹಾಡಿಗೆ ನೃತ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು 7ನೇ ತರಗತಿಯ ವಿದ್ಯಾರ್ಥಿನಿಯರು. नमामि नमामि ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहर ओंकारं सरिगम श्रीकारं ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ
ಆಗಿರಬೇಕು. ಮುಂದಿನ ತಯಾರಿ ಬನ್ನಿರಿ ಮಕ್ಕಳೇ, ನಮ್ಮ ಸರ್ಕಾರಿ ಶಾಲೆಗೆ ಈ ನೃತ್ಯದ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಸುಡನೆ ಬೇಡ ಸುಕ್ಕ ರಕ್ಕಮ್ಮ, ರಾರಾ ರಾರಾ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ, ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ, ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರಕ್ಕಮ್ಮ. ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ. ಮುಂದಿನ ನೃತ್ಯ ಬನ್ನಿರಿ ಮಕ್ಕಳೇ, ನಮ್ಮ ಸರ್ಕಾರಿ ಶಾಲೆಗೆ ನೃತ್ಯ. ಮುಂದಿನ ತಯಾರಿ ಅಂಕು ಡೊಂಕು